ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಲೈಫ್ ಸ್ಟೈಲ್ ವಿತ್ ಐಶ್ವರ್ಯ ಚಾನಲ್. ನಾನಿವತ್ತು ನಿಮ್ಮ ಜೊತೆ 2 ಫೇಸ್ ಪ್ಯಾಕ್ ಶೇರ್ ಮಾಡ್ತೀನಿ. ಒಂದು ಬಂದ್ಬಿಟ್ಟು ಕೊರಿಯನ್ ಫೇಸ್ ಪ್ಯಾಕ್ ಆ್ಯಂಡ್ ಇನ್ನೊಂದು ಬಂದ್ಬಿಟ್ಟು ಇಂಡಿಯನ್ ಫೇಸ್ ಪ್ಯಾಕ್. ಈ 2 ಫೇಸ್ ಪ್ಯಾಕಲ್ಲಿ ಏನು ಇಂಗ್ರೀಡಿಯೆಂಟ್ಸ್ ಆಗಬೇಕು, ಅದರಿಂದ ಏನು ಹೆಲ್ಪ್ ಆಗುತ್ತೆ ಆ್ಯಂಡ್ ನಿಮ್ಮ ಹತ್ರ ಆ ಒಂದು ಇಂಗ್ರೀಡಿಯೆಂಟ್ಸ್ ಇಲ್ಲ ಅಂತಂದರೆ ಅದರ ಬದಲಾಗಿ ಯಾವ್ದು ಹಾಕಬಹುದು ಅಂತ ಕೂಡ ಶೇರ್ ಮಾಡ್ತಾ ಹೋಗ್ತೀನಿ. ಆ್ಯಂಡ್ 2 ಫೇಸ್ ಪ್ಯಾಕಲ್ಲಿ ಏನು ಡಿಫ್ರೆನ್ಸ್ ಇರುತ್ತೆ ಅಂತ ಕೂಡ ಶೇರ್ ಮಾಡ್ತಾ ಹೋಗ್ತೀನಿ. ಇವಾಗ ಬನ್ನಿ, ಈ 2 ಫೇಸ್ ಪ್ಯಾಕ್ ಹೇಗೆ ಮಿಕ್ಸ್ ಮಾಡೋದು, ಹೇಗೆ ಅಪ್ಲೈ ಮಾಡೋದು, ಇದ್ರದ್ದು ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತ ಎಲ್ಲ ಇನ್ಫಾರ್ಮೇಶನ್ ನಿಮಗೆ ಕೊಡ್ತಾ ಹೋಗ್ತೀನಿ. ಆ್ಯಂಡ್ ಶುರು ಮಾಡೋಕ್ಕಿಂತ ಮುಂಚೆ ನಿಮಗೆ ಏನಾದರೂ ಈ ಥರ ಸ್ಕಿನ್ ರಿಲೇಟೆಡ್ ಹೋಮ್ ರೆಮಿಡೀಸ್ ಆಗಿರ್ಬೋದು, ಹೇರ್ ರಿಲೇಟೆಡ್ ಅಥವಾ ಮನೆಯಲ್ಲೇ ಕೂತ್ಕೊಂಡು ವ್ಯಾಕ್ಸಿನ್, ಐಬ್ರೋಸ್ ಈ ಥರ ವಿಡಿಯೋಸ್ ನಿಮಗೆ ಡೈಲಿ ನೋಡಬೇಕು ಅಂತ ಅಂದ್ಕೊಂಡಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ದ್ಯಾಟ್ ಇವಾಗ ಈ ಚಾನಲಲ್ಲಿ ನಿಮಗೆ ಈ ರೀತಿಯಾದಂಥ ಬ್ಯೂಟಿ ಟಿಪ್ಸ್ಗಳು ಸಿಗ್ತಾ ಹೋಗುತ್ತೆ. ಓಕೆ, ಹಾಗಾದರೆ ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಗೈಸ್, ಫಸ್ಟ್ ನಾನು ನಿಮಗೆ ಕೊರಿಯನ್ ಫೇಸ್ ಪ್ಯಾಕ್ ಶೇರ್ ಮಾಡ್ತೀನಿ. ಸೊ ಕೊರಿಯನ್ ಫೇಸ್ ಪ್ಯಾಕಲ್ಲಿ ಮೇನ್ ಇಂಗ್ರೀಡಿಯೆಂಟ್ ಬಂದ್ಬಿಟ್ಟು ಅಕ್ಕಿ ಹಿಟ್ಟಾಗಿರುತ್ತೆ. ಅಕ್ಕಿ ಹಿಟ್ಟಲ್ಲಿ ಬೇರೆ ಕಂಪೇರ್ ಟು ಅದರ್ ಹಿಟ್ ಇದರಲ್ಲಿ ಜಾಸ್ತಿ ಬ್ರೈಟ್ನಿಂಗ್ ಪವರ್ ಇರುತ್ತೆ, ಮತ್ತು ಮುಖದ ಮೇಲೆ ಆಯಿಲ್ ಎಲ್ಲ ಇರುತ್ತೆ ಅಲ್ವಾ, ಅದನ್ನು ರಿಮೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಜೊತೆಗೆ ಯಾರ್ದೆಲ್ಲ ಸ್ಕಿನ್ ಲೈಕ್ ಲೂಸ್ ಇರುತ್ತೆ ಅಲ್ವಾ ಫೇಸ್, ಸೊ ಅದು ಕೂಡ ಟೈಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ನಾನಿಲ್ಲಿ 2 ಟೇಬಲ್ ಸ್ಪೂನ್ ರೈಸ್ ಫ್ಲೋರ್ ತೊಗೊಂಡಿದ್ದೀನಿ. ನನ್ನ ಹ್ಯಾಂಡ್ಸ್ಗೂ ಕೂಡ ಅಪ್ಲೈ ಮಾಡಬೇಕು ಅಂತ 2 ಸ್ಪೂನ್ ತೊಗೊಂಡಿದ್ದೀನಿ. ಬರೀ ಫೇಸ್ಗೆ ಅಂತಂದರೆ ನೀವು 1 ಸ್ಪೂನ್ ಸಾಕಾಗುತ್ತೆ. ಆ್ಯಂಡ್ ಅರ್ಧ ನಿಂಬೆ ಹಣ್ಣಿನ ರಸ ತೊಗೊಂಡಿದ್ದೀನಿ. ಆ್ಯಂಡ್ ಈ ರಸ ಲೆಮನ್ ಜ್ಯೂಸ್ ಏನಕ್ಕೆ ಅಂತಂದರೆ ಸ್ಕಿನ್ ಮೇಲೆ ಏನಾದರೂ ಟ್ಯಾನ್ ಅದು ಇತ್ತು ಅಂತಂದರೆ ರಿಮೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಇದನ್ನು ಮಿಕ್ಸ್ ಮಾಡೋದಕ್ಕೆ ಹಾಲು ಆ್ಯಡ್ ಮಾಡಿದ್ದೀನಿ. ಈ ಹಾಲು ನೀವು ಫಸ್ಟ್ ಬಾಯ್ಲ್ ಮಾಡಬೇಕು. ಬಾಯ್ಲ್ ಮಾಡಿದ್ಮೇಲೆ ತಣ್ಣಗಾಗಿರುತ್ತೆ ಅಲ್ವಾ, ಸೊ ತಣ್ಣನ ಹಾಲು ನೀವು ಇದರಲ್ಲಿ ಆ್ಯಡ್ ಮಾಡಿ. ಆ್ಯಂಡ್ ಕನ್ಸಿಸ್ಟೆನ್ಸಿ ನೋಡ್ಕೊಂಡ್ಬಿಟ್ಟು ಹಾಲನ್ನ ಆ್ಯಡ್ ಮಾಡ್ತಾ ಹೋಗಿ. ಓಕೆ, ನನ್ನ ಸ್ಕಿನ್ ಡ್ರೈ ಇರೋದ್ರಿಂದ ನಾನು ಹಾಲು ಆ್ಯಡ್ ಮಾಡ್ತಾ ಇದ್ದೀನಿ ಫಾರ್ ಎಕ್ಸ್ಟ್ರಾ ಹೈಡ್ರೇಷನ್. ನಿಮ್ಮ ಸ್ಕಿನ್ ಏನಾದರೂ ಆಯಿಲಿ ಸ್ಕಿನ್ ಇತ್ತು ಅಂತಂದರೆ ನೀವು ಹಾಲು ಬದಲಾಗಿ ರೋಸ್ ವಾಟರ್ ಕೂಡ ಆ್ಯಡ್ ಮಾಡ್ಬೋದು, ಇಲ್ಲ ಅಂತಂದರೆ ನಾರ್ಮಲ್ ವಾಟರ್ ಕೂಡ ಆ್ಯಡ್ ಮಾಡ್ಬೋದು. ಇವಾಗ ನಾನು ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡ್ತಾ ಇದ್ದೀನಿ. ಸೊ ನೀವು ಇಲ್ಲಿ ನೋಡ್ಬೋದು ಥಿಕ್ನೆಸ್, ಕನ್ಸಿಸ್ಟೆನ್ಸಿ ಹೇಗಿದೆ ಅಂತ. ಅಪ್ಲೈ ಮಾಡೋದಕ್ಕೆ ಒಂಥರ ಚೆನ್ನಾಗಿ ಬರಬೇಕು, ಸೊ ಆ ರೀತಿಯಾಗಿ ನೀವು ಕಲಿಸ್ಕೊಳ್ಳಿ. ಆ್ಯಂಡ್ ಇಲ್ಲಿ ನೀವು ನೋಡ್ಬೋದು ಥಿಕ್ನೆಸ್ ಯಾವ ರೀತಿಯಾಗಿ ನಾನು ಮಾಡಿದ್ದೀನಿ ಅಂತ. ಸೊ ಇವಾಗ ಬನ್ನಿ ಫೇಸ್ಗೆ ಅಪ್ಲೈ ಮಾಡೋಣ. ಸೊ ಫೇಸ್ ಪ್ಯಾಕ್ ಹಾಕೋಕ್ಕಿಂತ ಮುಂಚೆ ಹೇರ್ಸ್ ಎಲ್ಲ ಚೆನ್ನಾಗಿ ಕಟ್ಕೊಳ್ಳಿ. ಆ್ಯಂಡ್ ಮುಖ ಫಸ್ಟು ವಾಶ್ ಮಾಡ್ಕೊಂಡು ಬನ್ನಿ. ವಾಶ್ ಮಾಡ್ಲಿಕ್ಕಾಗಲಿಲ್ಲ ಅಂತಂದ್ರೆ ವೈಪ್ಸ್ ಕೂಡ ನೀವು ಯೂಸ್ ಮಾಡ್ಬೋದು. ನಾನು ಯೂಸ್ ಮಾಡ್ತಾ ಇರೋ ವೈಪ್ಸ್ ನನ್ನ ಮಕ್ಕಳಿಗೂ ಕೂಡ ಯೂಸ್ ಮಾಡ್ತೀನಿ. ಸೊ ಇದರಿಂದ ತುಂಬಾ ಬೆನಿಫಿಟ್ ಸಿಗತ್ತೆ. ಸೊ ಇದು ಏನು ರ್ಯಾಷಸ್, ಇರಿಟೇಷನ್, ಸೊ ಈ ರೀತಿ ಏನೂ ಆಗಲ್ಲ. ನಿಮ್ಮ ಹತ್ರ ಮಕ್ಕಳು ಇದ್ದಾರೆ, ನಿಮಗೂ ಮಕ್ಕಳು ಇದ್ದಾರೆ ಅಂತಂದರೆ ನೀವು ಈ ವೈಪ್ಸ್ನ ಯೂಸ್ ಮಾಡ್ಬೋದು. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಬೇಕಾದರೆ ನೀವು ಆರ್ಡರ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನೀವು ನೋಡ್ಬೋದು ನಾನಿವಾಗ ನನ್ನ ಫೇಸ್ ಈ ವೈಪ್ಸನ್ನು ಚೆನ್ನಾಗಿ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಸೊ ಫೈನಲಿ ಫೇಸ್ ಎಲ್ಲ ಕ್ಲೀನ್ ಆಯಿತು. ಸೊ ಇವಾಗ ಫೇಸ್ಗೆ ಅಪ್ಲೈ ಮಾಡೋಕ್ಕಿಂತ ಮುಂಚೆ ತುಂಬ ಜನರದ್ದು ಇವಾಗ ಸೆನ್ಸಿಟಿವ್ ಸ್ಕಿನ್ ಇರುತ್ತೆ. ಸೊ ಅವರು ಡೈರೆಕ್ಟ್ ಫೇಸ್ಗೆ ಅಪ್ಲೈ ಮಾಡಬೇಡಿ, ಮೊದಲೇ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ. ಅಂತಂದರೆ ನಿಮ್ಮ ಕೈಗೆ ಸ್ವಲ್ಪ ಹಚ್ಕೊಂಡ್ಬಿಟ್ಟು ನೋಡಿ, ಒಂದು 5 ಮಿನಿಟ್ಸ್ ವೇಟ್ ಮಾಡಿ. ಏನೂ ಲೈಕ್ ಇರಿಟೇಷನ್, ಬರ್ನಿಂಗ್ ಸೆನ್ಸೇಷನ್ ಆಗ್ತಾ ಇಲ್ಲ ಅಂತಂದರೆ ಆವಾಗ ನೀವು ಫೇಸ್ಗೆ ಅಪ್ಲೈ ಮಾಡ್ಬೋದು. ಆ್ಯಂಡ್ ಈ ಫೇಸ್ ಪ್ಯಾಕ್ ಸ್ಪೂನ್ ಬ್ಯಾಕ್ ಸೈಡಿಂದ ಕೂಡ ಅಪ್ಲೈ ಮಾಡ್ಬೋದು, ಇಲ್ಲಾಂತಂದರೆ ನಿಮ್ಮ ಯೂಶ್ವಲಿ ಫಿಂಗರ್ಸಿಂದ ಕೂಡ ನೀವು ಅಪ್ಲೈ ಮಾಡ್ಕೊಳ್ಳಿ. ಈವನ್ ಆಗಿ ಫೇಸ್ಗೆ ಅಪ್ಲೈ ಮಾಡಿ. ಕಣ್ಣಲ್ಲಿ ಹಾಕಕ್ಕೆ ಹೋಗಬೇಡಿ. ವೈ? ಬಿಕಾಸ್ ಇದರಲ್ಲಿ ಲೆಮನ್ ಜ್ಯೂಸ್ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ ಅಲ್ವಾ, ಸೊ ಕಣ್ಣಿಗೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ, ಇರಿಟೇಷನ್ ಲೈಕ್ ಫೀಲ್ ಆಗುತ್ತೆ. ಸ್ವಲ್ಪ ಕಣ್ಣಿನ ಸ್ಪೇಸ್ ಬಿಟ್ಬಿಟ್ಟು ಸ್ವಲ್ಪ ಕೆಳಗಡೆನೇ ಅಪ್ಲೈ ಮಾಡೋಕ್ಕೆ ಹೋಗಿ. ಫೇಸ್ಗೆ ಅಪ್ಲೈ ಮಾಡಿದ್ಮೇಲೆ ನೆಕ್ಗೂ ಕೂಡ ಅಪ್ಲೈ ಮಾಡಿ. ಇಲ್ಲ ಅಂತಂದರೆ ಮುಖ ತುಂಬಾ ಪಳಪಳ ಅಂತ ಹೊಳೆಯುತ್ತೆ, ನಮ್ಮ ನೆಕ್ ಕಲರ್ ಸ್ವಲ್ಪ ಲೈಕ್ ಡಲ್ ಆಗುತ್ತೆ. ಓಕೆ, ಸೊ ಈ ರೀತಿಯಾಗಿ ನಿಮ್ಮ ಒಂದು ನೆಕ್ಗೂ ಕೂಡ ಅಪ್ಲೈ ಮಾಡಿ. ಆ್ಯಂಡ್ ಇಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಆಯಿತು ಅಲ್ವಾ ನನಗೆ, ಸೊ ನನ್ನ ಒಂದು ಹ್ಯಾಂಡ್ಸ್ಗೂ ಕೂಡ ನಾನು ಇದು ಮಾಡ್ತಾ ಇದ್ದೀನಿ, ಅಪ್ಲೈ ಮಾಡ್ಕೋತಾ ಇದ್ದೀನಿ. ಎಲ್ಲ ಅಪ್ಲೈ ಮಾಡಿದ್ಮೇಲೆ 10 ಮಿನಿಟ್ಸ್ ನೀವು ಹಾಗೆ ಬಿಡಿ. 10 ಮಿನಿಟ್ಸ್ ಆದಮೇಲೆ ಈ ರೀತಿಯಾಗಿ ನೀವು ಚೆನ್ನಾಗಿ ಮಸಾಜ್ ಮಾಡಬೇಕು. ಸೊ ದಟ್ ಡೆಡ್ ಸ್ಕಿನ್ಸ್ ಎಲ್ಲ ಏನೆಲ್ಲ ಇರುತ್ತೆ ಅಲ್ಲ, ಸೊ ಅದೆಲ್ಲ ಹೋಗ್ಬಿಡತ್ತೆ. ಸೊ ಚೆನ್ನಾಗಿ ಫೇಸ್ಗೆ ಮಸಾಜ್ ಮಾಡಿ. ಬ್ಲಡ್ ಕೂಡ ಸರ್ಕ್ಯುಲೇಟ್ ಆಗುತ್ತೆ. ಇದರಿಂದ ನಮ್ಮ ಫೇಸ್ ಮೇಲೆ ಆಟೋಮೆಟಿಕ್ ಆಗಿ ಗ್ಲೋ ಬರುತ್ತೆ. ಯಾವುದಾದ್ರೂ ಫೇಸ್ ವಾಶ್ ಯೂಸ್ ಮಾಡ್ಕೊಂಡ್ಬಿಟ್ಟು ಫೇಸ್ನ ವಾಶ್ ಮಾಡ್ಕೊಂಡು ಬನ್ನಿ. ಆ್ಯಂಡ್ ಇಲ್ಲಿ ನೀವು ನೋಡ್ಬೋದು ನನ್ನ ಫೇಸ್ ಮೇಲೆ ಎಷ್ಟೊಂದು ಗ್ಲೋ ಕಾಣಿಸ್ತಾ ಇದೆ ಅಂತ ಹೇಳಿ. ಕೊರಿಯನ್ ಫೇಸ್ ಪ್ಯಾಕ್ ಅಂದ್ರೇನೆ ಇನ್ಸ್ಟೆಂಟ್ ಆಗಿ ಗ್ಲೋ ಕೊಡುವಂಥ ಫೇಸ್ ಪ್ಯಾಕ್. ಸೊ ತುಂಬ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ. ಸೊ ಒಂದ್ಸಲ ಟ್ರೈ ಮಾಡಿ ಗೈಸ್. ಇವಾಗ ಬನ್ನಿ ಇಂಡಿಯನ್ ಫೇಸ್ ಪ್ಯಾಕ್ ಶೇರ್ ಮಾಡ್ತೀನಿ. ಇಲ್ಲಿ ನಾನು 1 ಸ್ಪೂನ್ ಹಾಲಿನ ಮೇಲೆ ಕೆನೆ ಏನಿರುತ್ತೆ ಅಲ್ವಾ, ಸೊ ಕೆನೆನ ಆ್ಯಡ್ ಮಾಡಿದ್ದೀನಿ. ಜೊತೆಗೆ ಸ್ವಲ್ಪ ಅರಿಶಿಣ ಜೊತೆಗೆ ಲೆಮನ್ ಜ್ಯೂಸ್ ಆ್ಯಡ್ ಮಾಡ್ತಾ ಇದ್ದೀನಿ. ಲೆಮನ್ ಜ್ಯೂಸ್ ಯಾಕಪ್ಪ ಅಂತಂದರೆ ನನ್ನ
ನನ್ನ ಸ್ಕಿನ್ ಡ್ರೈ ಇದೆ ಅದಕ್ಕೆ. ಸೊ ನಿಮ್ಮ ಏನಾದರೂ ಆಯಿಲಿ ಸ್ಕಿನ್ ಇತ್ತು ಅಂತಂದ್ರೆ ನೀವು ಲೆಮನ್ ಬದಲಾಗಿ ಹನಿ ಯೂಸ್ ಮಾಡ್ಬೋದು. ಹನಿ ಇಲ್ಲ ಅಂತಂದ್ರೆ ಲೈಕ್ ರೋಸ್ ವಾಟರ್ ಇರುತ್ತೆ ಅಲ್ವಾ, ಸೊ ರೋಸ್ ವಾಟರ್ನ ಆ್ಯಡ್ ಮಾಡ್ಬೋದು. ಆ್ಯಂಡ್ ಈ ಒಂದು ಫೇಸ್ ಪ್ಯಾಕ್ ತುಂಬಾನೇ ಚೆನ್ನಾಗಿದೆ. ಯಾಕಂದ್ರೆ ನಿಮ್ಮ ಸ್ಕಿನ್ ಮೇಲೆ ಏನಾದರೂ ಟ್ಯಾನ್ ಇತ್ತು ಅಂತಂದ್ರೆ ಡಿ ಟ್ಯಾನ್ ಮಾಡುತ್ತೆ, ಜೊತೆಗೆ ನಿಮ್ಮ ಸ್ಕಿನ್ ಲೈಟನ್ ಮತ್ತೆ ಬ್ರೈಟನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಇದು ನೀವು ಹಚ್ಚಾದ್ಮೇಲೆ ವಾಶ್ ಮಾಡ್ಕೊಳ್ತೀರಲ್ವಾ, ಸ್ಕಿನ್ ಎಷ್ಟು ಸಾಫ್ಟ್ ಆಗಿ ಕಾಣಿಸುತ್ತೆ ಅಂತಂದ್ರೆ ತುಂಬಾನೇ ಸಾಫ್ಟ್ ಆಗಿ ಅನ್ಸುತ್ತೆ. ಒಂದ್ಸಲ ಟ್ರೈ ಮಾಡಿ, ಮಿಸ್ ಮಾಡಬೇಡಿ. ಓಕೆ, ಇದು ವಾರದಲ್ಲಿ ನೀವು 2 ಟೈಮ್ಸ್ ಮಾಡಿದ್ರೆ ಸಾಕು, ಆಟೋಮೆಟಿಕ್ ಆಗಿ ಟ್ಯಾನ್ ಎಲ್ಲ ರಿಮೂವ್ ಆಗುತ್ತೆ. ಅಂಡ್ ಬಿಫೋರ್ ಅಪ್ಲೈಯಿಂಗ್ ಚೆನ್ನಾಗಿ ಫೇಸ್ ನ ಕ್ಲೀನ್ ಮಾಡ್ಕೊಳ್ಳಿ. ಅಂಡ್ ಈ ಒಂದು ಫೇಸ್ ಪ್ಯಾಕ್ ನೀವು ಮನೆಯಲ್ಲಿ ಮಕ್ಕಳು ಇದ್ದಾರೆ ಅಂತಂದ್ರೆ ಅವ್ರಿಗೂ ಕೂಡ ಯೂಸ್ ಮಾಡ್ಬೋದು. ಇವಾಗ ವಿಂಟರ್ ಸೀಸನ್ ಅಲ್ವಾ, ಮಕ್ಕಳ ಸ್ಕಿನ್ ಕೂಡ ಡ್ರೈ ಆಗಿರುತ್ತೆ ಅಲ್ವಾ. ಸೊ ಈ ಒಂದು ಫೇಸ್ ಪ್ಯಾಕ್ ಯೂಸ್ ಮಾಡಿದ್ರೆ ಅವ್ರ ಸ್ಕಿನ್ ಕೂಡ ತುಂಬಾನೇ ಸಾಫ್ಟ್ ಆಗಿ ಇರುತ್ತೆ. ಅಂಡ್ ಇದು ಕೂಡ ಸೇಮ್ ಈವನ್ ಆಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಮುಖದ ಮೇಲೆ. ಅಂಡ್ ನಿಮ್ಮ ಒಂದು ನೆಕ್ಗೂ ಕೂಡ ಅಪ್ಲೈ ಮಾಡಿ. ಸೊ ನಾನು ನಾರ್ಮಲಿ ಫೇಸ್ಗೆ ಮತ್ತೆ ನೆಕ್ಗೆ ಎಲ್ಲ ಅಪ್ಲೈ ಮಾಡಿದ್ದೀನಿ. 1 ಸ್ಪೂನ್ ಸಾಕಾಗುತ್ತೆ ಫೇಸ್ ಮತ್ತೆ ನೆಕ್ಗೆ. ಓಕೆ, ಅಂಡ್ ಇದು ಕೂಡ ನೀವು ಎಲ್ಲ ಅಪ್ಲೈ ಮಾಡಿದ್ಮೇಲೆ 10 to 15 ಮಿನಿಟ್ಸ್ ವೇಟ್ ಮಾಡಿ. ಅಂಡ್ ಇದಕ್ಕೆ ನೀವು ಸ್ಕ್ರಬ್ ಎಲ್ಲ ಮಾಡೋ ಅಂತ ಏನು ಅವಶ್ಯಕತೆ ಇರಲ್ಲ, ಜಸ್ಟ್ ಅದರ ಡ್ರೈ ಆಗೋವರೆಗೂ ವೇಟ್ ಮಾಡಿ ಅಷ್ಟೇ. ಅಂಡ್ ವಾಶ್ ಮಾಡ್ಕೊಂಡು ಬನ್ನಿ. ಸೊ ಗೈಸ್, ನೀವೇ ರಿಸಲ್ಟ್ ನೋಡ್ಬೋದು, ಟ್ಯಾನ್ ಎಷ್ಟು ಚೆನ್ನಾಗಿ ರಿಮೂವ್ ಆಗಿದೆ ಅಂಡ್ ಎಷ್ಟು ಸಾಫ್ಟ್ ಆಗಿ ಸ್ಕಿನ್ ಆಗಿದೆ ಅಂತ ಹೇಳಿ. ಸೊ ನೆಕ್ಸ್ಟ್ ಟಾಪಿಕ್ ಯಾವ್ದು ಬೇಕು ಅಂತ ಕಾಮೆಂಟ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಬಾಯ್ ಬಾಯ್.